ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ನೀಡಿದ 10 ದಿನಗಳ ಡೆಡ್ಲೈನ್ ನೆನಪಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕೊಟ್ಟ ಡೆಡ್ಲೈನ್ ಏಪ್ರಿಲ್ 6 ರಾತ್ರಿ ಮುಗಿಯುತ್ತೆ, 48 ಗಂಟೆಯೊಳಗೆ ಸಂಧಾನ ಮಾಡಿಕೊಳ್ಳದಿದ್ರೆ ಅಟ್ಯಾಕ್ ಮಾಡ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ನೀಡಿದ 10 ದಿನಗಳ ಡೆಡ್ಲೈನ್ ನೆನಪಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕೊಟ್ಟ ಡೆಡ್ಲೈನ್ ಏಪ್ರಿಲ್ 6 ರಾತ್ರಿ ಮುಗಿಯುತ್ತೆ, 48 ಗಂಟೆಯೊಳಗೆ ಸಂಧಾನ ಮಾಡಿಕೊಳ್ಳದಿದ್ರೆ ಅಟ್ಯಾಕ್ ಮಾಡ್ತೀವಿ. ಸಂಧಾನ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಹೋರ್ಮುಜ್ ಮುಕ್ತಗೊಳಿಸಿ, ಇಲ್ಲದೆ ಹೋದ್ರೆ ಇರಾನ್ಗೆ ನರಕ ದರ್ಶನ ಮಾಡಿಸ್ತೀವಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮೂಲಕ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ನೀಡಿರುವಂತಹ 10 ದಿನಗಳ ಡೆಡ್ಲೈನ್ ನೆನಪಿದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 6ನೇ ತಾರೀಕು ನಾಳೆ ರಾತ್ರಿ 8 ಗಂಟೆವರೆಗೆ ಡೆಡ್ಲೈನ್ ನೀಡಿದ್ರು. ಇಷ್ಟರೊಳಗೆ ನೀವು ಹೋರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಟ್ರಂಪ್ ಈ ಹಿಂದೆಯೂ ಕೂಡ ಹೇಳಿದ್ರು. ನಾನು ಕೊಟ್ಟ ಡೆಡ್ಲೈನ್ ಏಪ್ರಿಲ್ 6 ರಾತ್ರಿ ಮುಗಿಯುತ್ತೆ, 48 ಗಂಟೆಯೊಳಗೆ ಸಂಧಾನ ಮಾಡಿಕೊಳ್ಳದಿದ್ರೆ ಮತ್ತೆ ಭೀಕರವಾದಂತಹ ದಾಳಿಯನ್ನ ಮಾಡಬೇಕಾಗತ್ತೆ. ಸಂಧಾನ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಹೋರ್ಮುಜ್ ಮುಕ್ತಗೊಳಿಸಿ, ಇಲ್ಲದೆ ಹೋದ್ರೆ ಇರಾನ್ಗೆ ನರಕ ದರ್ಶನ ಮಾಡಿಸ್ತೀವಿ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಅವರು ಮಾಡಿರುವಂತಹ ಟ್ವೀಟ್ ಇದು. ಈ ಟ್ವೀಟ್ನಲ್ಲಿ ಈ ರೀತಿ ಹೇಳಿದ್ದಾರೆ. ಹಾಗೆ ಮೊನ್ನೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಟ್ರಂಪ್. ಅದರಲ್ಲಿ ಬೇರೆ ರೀತಿ ಹೇಳಿಕೆಗಳನ್ನ ನೀಡಿದ್ರು. ಅಂದ್ರೆ ನಮಗೆ ಹೋರ್ಮುಜ್ ಜಲಸಂಧಿಯ ಅಗತ್ಯ ಇಲ್ಲ, ಯಾವೆಲ್ಲ ದೇಶಗಳು ಈ ಒಂದು ಜಲಸಂಧಿಯನ್ನ ಬಳಸ್ತವೆ ಆ ದೇಶಗಳೇ ಹೋಗಿ ಈ ಒಂದು ಡಿಸಿಷನ್ನ ತಗೊಳ್ಳಿ ಅಥವಾ ತೆರವುಗೊಳಿಸೋದಕ್ಕೆ ಅವರೇ ಮುಂದಾಗ್ಲಿ, ನಮಗೆ ಹೋರ್ಮುಜ್ ಜಲಸಂಧಿಯ ಅಗತ್ಯ ಇಲ್ಲ. ಹಾಗೆ ಈ ಯುದ್ಧದ ಉದ್ದೇಶ ತೈಲ ಅಲ್ಲ, ಬೇರೆನೇ ಇದೆ, ನಮ್ಮ ಅಮೆರಿಕಾಗೆ ಹೋರ್ಮುಜ್ ಜಲಸಂಧಿ ಬೇಡ ಎನ್ನುವಂಥ ಹೇಳಿಕೆಯನ್ನ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ರು. ಆದ್ರೆ ಈಗ ಮತ್ತೊಮ್ಮೆ ಬೇರೆ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕಾಗೆ ಶಾಂತಿ ಸಂಧಾನದ ಆಫರ್ ಕೊಟ್ಟಿದೆ ಇರಾನ್. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ಪಾಕ್ ಸಂಧಾನಕ್ಕೆ ಇರಾನ್ ವಿದೇಶಾಂಗ ಸಚಿವರು ಸಮ್ಮತಿಯನ್ನ ನೀಡಿದ್ದಾರೆ. ಅಮೆರಿಕಾಗೆ ಶಾಂತಿ ಸಂಧಾನದ ಆಫರ್ ಕೊಟ್ಟಿದೆ ಇರಾನ್. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ಪಾಕ್ ಸಂಧಾನಕ್ಕೆ ಇರಾನ್ ವಿದೇಶಾಂಗ ಸಚಿವರು ಸಮ್ಮತಿಯನ್ನ ನೀಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಧ್ಯಸ್ಥಿಕೆಗೆ ಮುಂದಾದ ಪಾಕಿಸ್ತಾನಕ್ಕೆ ಇರಾನ್ ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದೆ. ಒಂದ್ ಕಡೆ ಟ್ರಂಪ್ ಗರ್ಜಿಸ್ತಾ ಇದ್ದಾರೆ ಟ್ವೀಟ್ ಮೂಲಕ, ನಾನು ಕೊಟ್ಟಿರುವಂತಹ ಡೆಡ್ಲೈನ್ ನಿಮಗೆ ನೆನಪಿದೆಯಾ, ನಾಳೆ ರಾತ್ರಿ 8 ಗಂಟೆಗೆ ಡೆಡ್ಲೈನ್ ಮುಗಿಯುತ್ತೆ, ಅಷ್ಟರೊಳಗೆ ನೀವೇನಾದರೂ ಸಂಧಾನ ಮಾಡಿಕೊಳ್ಳದಿದ್ರೆ ಅಟ್ಯಾಕ್ ಮಾಡ್ತೇವೆ, ಸಂಧಾನ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಹೋರ್ಮುಜ್ನ ಓಪನ್ ಮಾಡಿ, ಇಲ್ಲದೆ ಹೋದ್ರೆ ಇರಾನ್ಗೆ ನರಕ ದರ್ಶನ ಮಾಡಿಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕಾಗೆ ಶಾಂತಿ ಸಂಧಾನದ ಆಫರ್ ಕೊಟ್ಟಿದೆ ಇರಾನ್. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ. ಪಾಕ್ ಸಂಧಾನಕ್ಕೆ ಇರಾನ್ ವಿದೇಶಾಂಗ ಸಚಿವರು ಸಮ್ಮತಿಯನ್ನ ಸೂಚಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಧ್ಯಸ್ಥಿಕೆಗೆ ಮುಂದಾದ ಪಾಕಿಸ್ತಾನಕ್ಕೆ ಇರಾನ್ ಕೃತಜ್ಞತೆಯನ್ನ ಸಲ್ಲಿಸಿದೆ. ಈ ಹಿಂದೆಯೂ ಕೂಡ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದಿಷ್ಟು ಅಂದ್ರೆ ಅಮೆರಿಕಾದ 15 ಪ್ರಸ್ತಾವನೆಗಳನ್ನ ಹೋಗಿ ಇರಾನ್ಗೆ ಮುಟ್ಟಿಸಿತ್ತು. ಆಗ ಇರಾನ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿತ್ತು. ಅಂದ್ರೆ ನಮ್ಮಂತವರು ಅಮೆರಿಕ ಅಂತ ದೇಶದ ಜೊತೆ ನಾವು ಯಾವತ್ತಿದ್ರೂ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ, ನಾವು ಯುದ್ಧವನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಗುರಿಯನ್ನ ಹೊಂದಿದ್ವೋ ಅಥವಾ ಏನು ಸ್ಟೇಟ್ಮೆಂಟ್ ನೀಡಿದ್ವೋ ಅದಕ್ಕೆ ಬದ್ಧರಾಗಿರ್ತೀವಿ, ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳಿತ್ತು. ಆದರೆ ಒಂದಿಷ್ಟು 15 ಪ್ರಸ್ತಾವನೆಗಳನ್ನ ಒಪ್ಪಿಸಿತ್ತು ಪಾಕಿಸ್ತಾನ. ಅದರಲ್ಲಿ ಈ ಅಣ್ವಸ್ತ್ರವನ್ನ ಹೊಂದಬಾರ್ದು ಅಥವಾ ತಯಾರಿ ಮಾಡಬಾರ್ದು ಎನ್ನುವಂಥ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ ಅಮೆರಿಕ ಹಾಕಿತ್ತು. ಅದನ್ನ ರಿಜೆಕ್ಟ್ ಮಾಡಿತ್ತು ಇರಾನ್. ಆದರೆ ಈಗ ಅಮೆರಿಕಾಗೆ ಶಾಂತಿ ಸಂಧಾನದ ಆಫರ್ ಕೊಟ್ಟಿದೆ ಇರಾನ್. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ ಅಂತ ಕೂಡ ಹೇಳಿದೆ. ಪಾಕ್ ಸಂಧಾನಕ್ಕೆ ಇರಾನ್ ವಿದೇಶಾಂಗ ಸಚಿವರು ಸಮ್ಮತಿಯನ್ನ ಸೂಚಿಸಿದ್ದಾರೆ.